ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಇವತ್ತಿನ ವಿಡಿಯೋ ಬಂದು ನನಗೆ ತುಂಬ ಅಂದರೆ ತುಂಬ ಸ್ಪೆಷಲ್ ವಿಡಿಯೋ. ಯಾಕಂದರೆ 5 ವರ್ಷದ ನಂತರ ನನ್ನ ಫ್ರೆಂಡ್ಸ್ನ ನಾನು ಮೀಟ್ ಮಾಡ್ತಾ ಇದ್ದೀನಿ. ಮತ್ತು ನಮ್ಮ ಚಂದ್ರಾಪುಣದ್ದು ಶನಿವಾರದ್ದು ಸಂತೆ ತೋರಿಸ್ತಾ ಇದ್ದೀನಿ. ಮತ್ತು ನನ್ನ ಮಗನ ಫಸ್ಟ್ ಇಯರ್ ಸ್ಕೂಲ್ ಡೇ ಸೆಲೆಬ್ರೇಷನ್ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಪ್ಲೀಸ್ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನಿಮ್ಗೆ ಇಷ್ಟ ಆದರೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್. ಇನ್ನು ನಾನು ಓದಿದ್ದು ನವೋದಯ ಸ್ಕೂಲಲ್ಲೇ. 3ನೇ ಕ್ಲಾಸಿಂದ 8ನೇ ಕ್ಲಾಸ್ವರೆಗೂ ನವೋದಯದಲ್ಲಿ ಓದಿದೆ. ಮತ್ತು 9, 10 ಪೇಟೆ ಸ್ಕೂಲಲ್ಲಿ ಓದಿದ್ದು. ಈ ಸ್ಕೂಲಲ್ಲಿ ನಮಗೆ ಬಹಳ ಅಂದರೆ ಬಹಳ ಮೆಮೊರೀಸ್ ಜಾಸ್ತಿ. ಏಕೆಂದರೆ ಅಷ್ಟು ಮಸ್ತಿ ಮಾಡಿಬಿಟ್ಟಿದ್ದೀವಿ ಈ ಸ್ಕೂಲಲ್ಲಿ ನಾವು. ಇದೇ ನಾನು ಓದಿದಂತಹ ನವೋದಯ ಸ್ಕೂಲು. ಇನ್ನು ನಮ್ಗೆ ಅವಾಗೆಲ್ಲ ಆಟೋ ಚಾರ್ಜಿಗೆ ಅಂತ ₹1, ₹2 ದುಡ್ಡು ಕೊಡೋರು. ನಾವು ಅದನ್ನು ಸೇವ್ ಮಾಡ್ಕೊಳ್ಳೋಕ್ಕೋಸ್ಕರ ಬೈಕಿಗೆಲ್ಲ ಅಡ್ಡ ಹಾಕ್ಕೊಂಡು ಬರೋದು. ಮತ್ತು ಆ ದುಡ್ಡಲ್ಲಿ ಇಲ್ಲೇ ನವೋದಯ ಸ್ಕೂಲ್ ಹಿಂದೆಗಡೆ ಅಜ್ಜಿ ಅಂಗಡಿ ಅಂತ, ನಾವೇ ಕರಿತಾ ಇದ್ದಿದ್ದು ಅಜ್ಜಿ ಅಂಗಡಿ ಅಂತ, ಅಜ್ಜಿ ತಾತ ಇಬ್ಬರು ಒಂದು ಸಣ್ಣದಾಗಿ ಒಂದು ಅಂಗಡಿನ ಇಟ್ಕೊಂಡಿದ್ರು. ಅಲ್ಲಿ ಹೋಗಿ ಆ ದುಡ್ಡಲ್ಲಿ ಹುಣಸೆ ಹಣ್ಣಿಂದು ಬರುತ್ತಲ್ಲ ರೋಲ್ ಮಾಡಿ ಅದನ್ನು ತಗೊಳ್ಳೋದು. ಮತ್ತು ಉಪ್ಪಿನಕಾಯಿ ಪ್ಯಾಕೆಟ್ ₹1 ಅದನ್ನೆಲ್ಲ ತಗೊಂಡು ತಿಂದ್ಕೊಂಡು ಮತ್ತೆ ಹೋಗ್ಬೇಕಾದ್ರೂ ಅಷ್ಟೇ ಬೈಕಿಗೆ ಅಡ್ಡ ಹಾಕ್ಕೊಂಡೇ ಹೋಗ್ತಾಯಿದ್ದಿದ್ದು ಊರಿಗೆ. ಅಷ್ಟು ಮೆಮೊರೀಸ್ ನಮಗೆ. ಇನ್ನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ನಾನು ಈ ಕಾಲೇಜಲ್ಲೇ ಓದಿದ್ದು, ಗೌರ್ಮೆಂಟ್ ಕಾಲೇಜಲ್ಲಿ. ಇನ್ನು ಕಾಲೇಜಿಗೆ ಬಂದಮೇಲೆ ನಾವು ಜಾಸ್ತಿ ಐಡಿಯಲ್ ಬೇಕ್ರಿಗೆ ಹೋಗೋದು, ಇನ್ನು ಅಲ್ಲಿ ಕುತ್ಕೊಳ್ಳೋದು, ಮಾತಾಡೋದು, ಏನಾದ್ರು ತಿನ್ನೋದು ಮಾಡೋದು ಅದೇ ಜಾಸ್ತಿ ಆಗೋಗ್ಬಿಡ್ತು. ಅದಕ್ಕೆ ಅಟ್ಯಾಚ್ಮೆಂಟ್ ಜಾಸ್ತಿ. ನಾವು ಜಾಸ್ತಿ ಅಂದರೆ ಐಡಿಯಲ್ಗೆ ಹೋಗ್ತಾಯಿದ್ದಿದ್ದು, ಇನ್ನೆಲ್ಲೂ ಹೋಗ್ತಾ ಇರಲಿಲ್ಲ. ಮತ್ತು ನಮ್ಗೆ ಇನ್ನೆಲ್ಲೂ ಸೆಟ್ ಆಗ್ತಿರ್ಲಿಲ್ಲ ಜಾಗ. ಐಡಿಯಲ್ಲು ಏನಾದರೂ ಬೇಕು ಅಂದ್ರೆ ಐಡಿಯಲ್ಲು, ಏನಾದರೂ ತಿನ್ನಬೇಕು ಅಂದ್ರೆ ಐಡಿಯಲ್ಲು, ಮಾತಾಡಬೇಕು ಅಂದ್ರೆ ಐಡಿಯಲ್ಲು, ಅಷ್ಟು ಇದು. ಇದೇ ಐಡಿಯಲ್ ಬೇಕ್ರಿ. ಇಲ್ಲಿ ಪಾರ್ಕಿಂಗಿಗೆ ಆಗೋಲ್ಲ, ಯಾಕೆಂದರೆ ಶನಿವಾರ ಇರೋದ್ರಿಂದ ಹೆವಿ ಕ್ರೌಡು, ಹೆವಿ ರಶ್ಶು. ಹಾಗಾಗಿ ಇದೇ ಐಡಿಯಲ್ ಬೇಕ್ರಿ. ಇದು ರೇಣುಕಾಂಬ ರೋಡು. ಇವತ್ತು ಶನಿವಾರ ಆಗಿರೋದ್ರಿಂದ ಸಂತೆ ಅಲ್ವಾ, ಹಾಗಾಗಿ ಬೈಕ್ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಬಂದೆ. ಇಲ್ಲೇ ನಾವು ಮೇಲ್ಗಡೆನೇ ಕುತ್ಕೊಂಡು ಮಾತಾಡೋದು, ಇಲ್ಲೇ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದು. ಇವಾಗ ನನ್ನ ಬರ್ತ್ಡೇ ಸ್ಮಾಲ್ ಸೆಲೆಬ್ರೇಷನ್ದು ಕೆಲವೊಂದು ವಿಡಿಯೋ ಮತ್ತು ಫೋಟೋನ ಆ್ಯಡ್ ಮಾಡಿರ್ತೀನಿ ನೋಡಿ. ಜನುಮದಿನ ಅನ್ನೋದು ಈ ಬದುಕಿನ ನೆನಪು, ಈ ಬದುಕು ಅನ್ನೋದು ಸವಿ ಪ್ರೀತಿಯ ನೆನಪು. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು. ಇನ್ನು ಇದು ನಮ್ಮ ಸಂತೆ, ನಮ್ಮ ಚಂದ್ರಾಯಪಟ್ಟಣದ ಶನಿವಾರದ ಸಂತೆ. ಸಂತೆ ಅಂದರೆ ನಮಗೆ ಬಹಳ ಅಂದರೆ ಬಹಳ ಖುಷಿ ಹೋಗೋಕ್ಕೆ, ತರಕಾರಿಗಳು ತರೋಕ್ಕೆ. ಸಂತೆ ನೋಡೋಕ್ಕೆ ನಮಗೆ ಖುಷಿ, ಅಷ್ಟು ಖುಷಿಯಾಗಿ ಹೋಗ್ತೀವಿ ನಾವು ಶನಿವಾರ. ಇಲ್ಲಿ ನನ್ನ ಫ್ರೆಂಡಿಗೊಬ್ಬರು ಸಿಕ್ಕಿ ಮಾತಾಡಿಸ್ತಿದ್ರು, ಅವ್ರಿಗೆ ಗೊತ್ತಿರೋರು. ಅವರು ಹೂ ಮಾಡ್ಕೊಳ್ಳಿ ತೊಗೊಳ್ಳಿ ಅಂತ ಕೊಡ್ತಿದ್ರು, ಅದನ್ನು ಅವಳು ಇಸ್ಕೊಂಬರ್ತಿದ್ಲು. ಮತ್ತು ನಮಗೆ ನಮ್ಮ ಸಂತೆಗೆ ಸಿಕ್ಕಾಪಟ್ಟೆ ರೋಡ್ಗಳು, ಯಾವ್ಯಾವ ರೋಡಲ್ಲಿ ಬೇಕಾದ್ರೂ ಬರ್ಬೋದು, ಅಷ್ಟು ರೋಡಿದೆ. ಆ ಕಡೆಯಿಂದ ಈ ಕಡೆಯಿಂದ ಅಂತ ಅಂದ್ಬಿಟ್ಟು 4-5 ಇನ್ನೂ ಜಾಸ್ತಿ ಇರ್ಬೋದು ಅನ್ಕೋತೀನಿ. ನನಗೆ ಗೊತ್ತಿರೋಂಗೆ ಒಂದು 4-5 ಇದೆ, ಅಷ್ಟು ರೋಡಿದೆ ಸಂತೆಗೆ. ಇನ್ನು ಸಂತೆಲಿ ಏನೇ ಪ್ರತಿಯೊಂದು ಐಟಮ್ಸ್ ಇಂಥದ್ದಿಲ್ಲ ಅನ್ನೋಂಗಿಲ್ಲ, ಪ್ರತಿಯೊಂದು ಸಿಗುತ್ತೆ. ಹಗ್ಗದಿಂದ ಹಿಡಿದು ಕುಡ್ಲು ಪ್ರತಿಯೊಂದು ಐಟಮ್ಸು ಸಹ ಸಿಗುತ್ತೆ. ತರಕಾರಿಲಿ ಎಲ್ಲ ಥರದ ತರಕಾರಿನೂ ಸಹ ಸಿಗುತ್ತೆ. ಮತ್ತು ಒಣಮೆಣ್ಸಿನ್ಕಾಯಿ, ಸಾಂಬಾರು ಬೀಜ, ಪ್ರತಿಯೊಂದು ಐಟಮ್ಸು ಸಹ ಸಿಗುತ್ತೆ. ಇನ್ನು ನಾವು ನಮಗೆ ಎಷ್ಟು ಬೇಕಷ್ಟು ಐಟಮ್ಸ್ಗಳನ್ನ, ತರಕಾರಿಗಳ್ನ ತಗೊಂಡು ಎಲ್ಲ ಕಡೆ ಒಂದು ರೌಂಡ್ ಹಾಕ್ಕೊಂಡು, ಮೊದಲು ನಾವೆಲ್ಲ ಫಸ್ಟ್ ಒಂದು ರೌಂಡ್ ಹಾಕೊಂಡ್ಬಿಡ್ತೀವಿ, ಎಲ್ಲಿ ಯಾವ್ಯಾವು ಎಷ್ಟೆಷ್ಟು ರೈಟು ಅಂತ ಅಂದ್ಬಿಟ್ಟು ತಿಳ್ಕೊಂಡು. ಆಮೇಲೆ ನಮಗೆ ಎಲ್ಲಿ ಇಷ್ಟ ಆಗುತ್ತೆ ಮತ್ತು ಎಲ್ಲಿ ಸ್ವಲ್ಪ ಫ್ರೆಶ್ಶಾಗಿ ಕಾಣಿಸುತ್ತೆ, ಎಲ್ಲಿ ಸ್ವಲ್ಪ ಕಮ್ಮಿ, ಅಲ್ಲಿ ಬಂದು ತರಕಾರಿನ ತೊಗೋತೀವಿ. ಇದನ್ನು ಯಾವಾಗಲೂ ಕಾಮನ್ನಾಗಿ ನಾನಂತೂ ಮಾಡೇ ಮಾಡ್ತೀನಿ. ಫುಲ್ಲು ಮೊದಲು ಒಂದು ರೌಂಡ್ ಹಾಕೊಬಂದುಬಿಡ್ತೀನಿ. ಇನ್ನು ನಾವು ಜಾಸ್ತಿ ಅಂದರೆ ಇದೇ ಪ್ಲೇಸಲ್ಲೇ ಜಾಸ್ತಿ ತರಕಾರಿ ತೊಗೊಳ್ಳೋದು. ಇನ್ನು ತರಕಾರಿಗಳೆಲ್ಲ ತೊಗೊಂಡು, ಇನ್ನು
ತರಕಾರಿಗಳೆಲ್ಲ ತೊಗೊಂಡಾದ್ಮೇಲೆ ಇನ್ನು ಈರುಳ್ಳಿ ಬೆಳ್ಳುಳ್ಳಿ ಮಾಮೂಲಿ ಮನೆಗೆ ಏನೇನು ಬೇಕು ಐಟಮ್ಸ್ಗಳೆಲ್ಲ ತೊಗೊಂಡು ಒಂದು ರೌಂಡ್ ಹಾಕೊಬಂದು, ಇನ್ನು ನನ್ನ ಫ್ರೆಂಡ್ಸ್ ಯಾರೂ ವೀಡಿಯೋಗೆ ಬರೋಕ್ಕೆ ಅಷ್ಟು ಇಷ್ಟಪಡಲ್ಲ, ಅವ್ರೊಂದು ಸ್ವಲ್ಪ ಮುಜುಗರ ಜಾಸ್ತಿ. ಹಾಗಾಗಿ ಅವ್ರನ್ನ ಬರೀ ಬರ್ತ್ಡೇ ಸೆಲೆಬ್ರೇಷನಲ್ಲಿ ಅಷ್ಟೇ ಅವರು ಫೋಟೋ ಮತ್ತು ವಿಡಿಯೋನ ಸ್ವಲ್ಪ ಹಾಕಿರೋದು. ಅಷ್ಟು ಬಿಟ್ಟರೆ ಅವ್ರ ಫೋಟೋ ಮತ್ತು ವಿಡಿಯೋನ ಹಾಕಿಲ್ಲ. ಇನ್ನು ಈರುಳ್ಳಿ ತೊಗೊಂಡು ಇನ್ನು ನಾವು ಸಂತೆಗೆ ಬಂದರೆ ಪೂರಿ ಖಾರ ತೊಗೊಳ್ದಲ್ಲೇ ಯಾವುದೇ ಕಾರಣಕ್ಕೂ ಹೋಗಲ್ಲ. ಅಲ್ಲಿಂದ ಬಂದಾದಮೇಲೆ ನನ್ನ ಮಗಂದು ಸ್ಕೂಲ್ ಡೇ ಸೆಲೆಬ್ರೇಷನ್ಗೆ ಹೋದೋ. ತುಂಬ ಲೇಟಾಗಿತ್ತು ಅಂತ ಬೇಗ ಹೋಗ್ಬಿಟ್ಟು. ಇನ್ನು ನನ್ನ ಮಗಂದು ಸ್ಕೂಲ್ ಡೇ ಸೆಲೆಬ್ರೇಷನ್ ಇದು ಗಿರೀಶ್ ಪಬ್ಲಿಕ್ ಸ್ಕೂಲು. ಇನ್ನು ನನ್ನ ಮಗನ ಸ್ಕೂಲು ನಮ್ಮ ಮನೆಯಿಂದ ತುಂಬ ಹತ್ರ. ಇವನೇ ನನ್ನ ಮಗ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಮತ್ತು ವಿಡಿಯೋನ ಕೊನೆವರೆಗೂ ನೋಡಿ. ಡ್ಯಾನ್ಸ್ ಮತ್ತು ಸ್ಕೂಲಿಂದ ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ. ಪ್ಲೀಸ್ ನೋಡಿ, ಎಂಜಾಯ್ ಮಾಡಿ. ನಾಡಿಗೆ ರೈತ ಬಾಳಿಗೆ ಗುರುವೊಬ್ಬ ತಾನೆ, ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂರು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾಗೆ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ Africa.